ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 58. ಸಾವಯವ ಕೃಷಿ ಎಂದರೇನು? ಸಾವಯವ ಕೃಷಿ ಪದ್ಧತಿಯ ಉಪಯೋಗ ತಿಳಿಸಿ. ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಸಾವಯವ ಕೃಷಿ ಅಂದ್ರೇನು ಅಂದ್ರೆ ಈ ತ್ಯಾಜ್ಯ ವಸ್ತುಗಳು, ಪ್ರಾಣಿ ಮತ್ತು ಸಸ್ಯಗಳ ತ್ಯಾಜ್ಯ ವಸ್ತುಗಳು ಮತ್ತು ನೀಲಿ ಹಸಿರು ಶೈವಲಗಳಂತ ಜೈವಿಕ ಗೊಬ್ಬರವನ್ನು ಬಳಸುವುದು, ಅದಕ್ಕೆ ಸಾವಯವ ಕೃಷಿ ಅಂತಾರೆ ಅಲ್ವಾ. ಅಷ್ಟೇ ಅಲ್ಲ, ಗೊಬ್ಬರ ಮಾತ್ರ ಜೈವಿಕವಾಗಿರಲ್ಲ, ಕೀಟನಾಶಕಗಳು ಕೂಡ, ಜೈವಿಕ ಕೀಟನಾಶಕಗಳನ್ನು ಕೂಡ ಅಥವಾ ಪೀಡನಾಶಕಗಳನ್ನು ಕೂಡ ಬಳಸಲಾಗುತ್ತೆ. ಸೊ ಇದರಿಂದ ಏನಾಗತ್ತೆ, ಈ ಜೈವಿಕ ಕೀಟನಾಶಕಗಳು ಕೇವಲ ಕೀಟಗಳನ್ನು ಮಾತ್ರ ಸಾಯಿಸುತ್ತೆ, ಗಿಡಕ್ಕೆ ಯಾವುದೇ ಏನೋ ತೊಂದರೆಯನ್ನ ಇದು ಕೊಡುವುದಿಲ್ಲ. ಆಮೇಲೆ ಮಿಶ್ರ ಬೆಳೆ ಎಲ್ಲ ಇಲ್ಲಿ ನೋಡ್ಬೋದು ನೀವು ದೃಶ್ಯದಲ್ಲಿ, ಎಲ್ಲಾ ತರದ ಬೆಳೆಗಳನ್ನು ಒಂದೇ ಭೂಮಿಯಲ್ಲಿ ಬೆಳೆಯುವುದನ್ನ ಮಿಶ್ರ ಬೆಳೆ ಅಂತೀವಿ. ಅಂತರ್ಬೆಳೆ ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ಬೇರೆ ಬೇರೆ ತರದ ಬೆಳೆಗಳನ್ನ ಬೆಳೆಯುವುದು. ಸರದಿ ಬೆಳೆ, ಇಲ್ಲಿ ನೋಡ್ಬೋದು ಸರದಿಯಾಗಿ ಬೆಳೆಗಳನ್ನ ಬೆಳೆಯುವುದು. ಈ ಪದ್ಧತಿಗಳನ್ನು ಅನುಸರಿಸಿ ಮಾಡುವ ಪದ್ಧತಿಗೆ ಏನಂತಾರೆ? ಸಾವಯವ ಕೃಷಿ ಅಂತ ಅನ್ನಲಾಗತ್ತೆ. ಥ್ಯಾಂಕ್ ಯು. ಅದಲ್ಲದೆ ಕೀಟ ಪೀಡೆ ಮತ್ತು ಕಳೆಗಳ ನಿಯಂತ್ರಣ ಜೊತೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದರ ಉಪಯೋಗ ಏನ್ ಹೇಳಿ? ಈ ತರ ಮಾಡೋದ್ರಿಂದ ಇದು ಕೀಟಗಳ ಪೀಡೆ ಮತ್ತು ಕಳೆಗಳ ನಿಯಂತ್ರಣ ಕೂಡ ಮಾಡಬಹುದು. ಥ್ಯಾಂಕ್ ಯು.